ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಹಿರಿಯ ಕಾಂಗ್ರೆಸ್ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಶಿವೈಕ್ಯೆಯ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ಶೋರಾಪುರ ನಗರದಲ್ಲಿ ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗಷ್ಟೇ ಅವರ ಅಂತಿಮ ದರ್ಶನ ಮಾಡಿಕೊಂಡಿದ್ದಾರೆ ಜನರು ಮತ್ತು ಎಲ್ಲ ಲಿಂಗಾಯತ ಸಂಪ್ರದಾಯದ ವಿಧಿ ವಿಧಾನದಂತೆ ಅವರ ಅಂತಿಮ ನಮನ ಕೂಡ ಜರುಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಚಿಸಿ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ತಾಲೂಕು ಅಧ್ಯಕ್ಷ ಪ್ರಕಾಶ್ ಅಂಗಡಿ, ಕನ್ನಳ್ಳಿ ಸೇರಿದಂತೆ ಅನೇಕರಿಂದ ಯಾದಗಿರಿಯ ಸೋರಾಪುರದಲ್ಲಿಯೂ ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಅವರ ಅಭಿಮಾನಿಗಳು, ಕಾರ್ಯಕರ್ತರು ಇವತ್ತು ಯಾದಗಿರಿಯ ಸೋರಾಪುರದಲ್ಲಿಯೂ ಕೂಡ ಅವರಿಗೆ ಸಂತಾಪವನ್ನು ಸೂಚಿಸಿರುವಂತಹದ್ದು. ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯೋತ್ಸವದ ನಿಮಿತ್ತ ಕಮಲ್ ನಗರದಿಂದ ಕೈಗೊಂಡಂತ ಬಸವ ಜ್ಯೋತಿ ಸಂದೇಶ ಪಾದಯಾತ್ರೆಗೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಇನ್ನು ಪಟ್ಟಣದ ವಿಶ್ವಗುರು ಬಸವಣ್ಣನವರ ವೃತ್ತದಲ್ಲಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ನೇತೃತ್ವದಲ್ಲಿ ಆಗಮಿಸಿದ ಬಸವ ಜ್ಯೋತಿ ಪಾದಯಾತ್ರೆಗೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಬನ್ನಾಳಿ ಅವರು ಮಾಲಾರ್ಪಣೆಯನ್ನು ಸಲ್ಲಿಸಿ ಸ್ವಾಗತಿಸಿದರು. ಪಟ್ಟದೇವರ ಜನ್ಮಭೂಮಿ ಕಮಲ್ ನಗರದಿಂದ ಹೊರಟ ಈ ಒಂದು ಪಾದಯಾತ್ರೆಯು ಹೋಳಸಮುದ್ರ, ಆಳಂದಿ, ಡೋಣಗಾಪುರ ಮಾರ್ಗವಾಗಿ ಶನಿವಾರ ಪಟ್ಟಣದ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿತು. ಈ ಸಂದರ್ಭದಲ್ಲಿ ಶಶಿಧರ್ ಕೋಸಂಬೆ, ಚಂದ್ರಕಾಂತ್ ಬಿರಾದರ್, ರಾಜಪ್ಪ ಪಾಟೀಲ್, ನಾಗಭೂಷಣ್ ಮಾಮಡಿ, ಮಲ್ಲಮ್ಮ ಆರ್ ಪಾಟೀಲ್, ಮಲ್ಲಿಕಾರ್ಜುನ್ ಮನೆಗೆರೆ, ಬಸವರಾಜ್ ಮರೆ ಸೇರಿದಂತೆ ಹಲವರು ಇದೇ ವೇಳೆ ಉಪಸ್ಥಿತರಿದ್ದರು. ಎಲ್ಲರಿಗೆ ಬರ್ತದೆ. ಇಲ್ಲಿ ಕರೆಕ್ಟ್ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಡೆದು ಹರ ಜನ್ಮ ಮಾಡಿದ ಗುರುವೇ. ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ವಿಶ್ವಗುರು ಬಸವಣ್ಣನವರಿಗೆ ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಬಸವ ವಿಶ್ವಗುರು ಬಸವಣ್ಣನವರಿಗೆ
ಭಾಲ್ಕಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗೆ ಸೇರಿದ ಶಾಲಾ ವಾಹನದ ಚಾಲಕನೊಬ್ಬ ಶಾಲೆ ಕಲಿಯುವಂತ ಅಪ್ರಾಪ್ತ ಮಕ್ಕಳನ್ನ ವಾಹನ ದುರಸ್ತಿ ಕೆಲಸಕ್ಕೆ ಬಳಸಿಕೊಂಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ವಾಹನದ ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸುವ ವೇಳೆ ಮಕ್ಕಳನ್ನ ವಾಹನದ ಕೆಳಗೆ ಕಳುಹಿಸಿ ಕೆಲಸಕ್ಕೆ ತೊಡಗಿಸಿಕೊಂಡಿರುವಂತಹ ದೃಶ್ಯ ಕಂಡು ಬಂದಿದೆ. ಶಾಲಾ ಮಕ್ಕಳು ಶಿಕ್ಷಣ ಪಡೆಯಬೇಕಾದ ವಯಸ್ಸಿನಲ್ಲಿ ಈ ರೀತಿ ದುಡಿಯುವಂತೆ ಮಾಡಿರುವುದು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಮಕ್ಕಳ ಸುರಕ್ಷತೆಗೂ ಕೂಡ ಭಾರಿ ಅಪಾಯಕಾರಿ ಅಂತ ಸ್ಥಳೀಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಕುರಿತು ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿಸ್ಥ ಚಾಲಕ ಹಾಗೂ ಸಂಸ್ಥೆಯ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಮಕ್ಕಳನ್ನ ಯಾವುದೇ ರೀತಿಯ ಕೆಲಸಕ್ಕೆ ಬಳಸಿಕೊಳ್ಳದೆ ಶಿಕ್ಷಣಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಎನ್ನುವುದು ಕಾನೂನುಬದ್ಧ ಜವಾಬ್ದಾರಿ ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. काम तुम्हीच कर रहे, तुम्हीच काम करते. हाँ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಬೀದರ್ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಂಯೋಗದಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಕ್ಕಳ ಸಂರಕ್ಷಣೆ ವಿಷಯದ ಕುರಿತು ವಿಕಲಚೇತನರ ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಮತ್ತು ಗ್ರಾಮೀಣ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬಿ ಅವರು, ರಾಜ್ಯದಲ್ಲಿ 18 ವರ್ಷದೊಳಗಿನ ಮಕ್ಕಳಿಗೆ ಯಾವ ರೀತಿ ಹಕ್ಕುಗಳು ಇರ್ತಾವೋ ಅವುಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೆ ಅಂದರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಪ್ರತಿ ಜಿಲ್ಲೆಯಲ್ಲಿ ಹೋಬಳಿ ಮಟ್ಟದಲ್ಲಿ ವಿಕಲಚೇತನ ಮಕ್ಕಳಿಗಾಗಿ ಕ್ಯಾಂಪ್ ಮಾಡಲಾಗುವುದು. ಅವರಿಗೆ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಮುಟ್ಟಿಸುವ ಕೆಲಸ ಮಾಡಬೇಕು. ಯಾವುದೇ ಅಧಿಕಾರಿಗಳು ಅಂಗವಿಕಲ ಮಕ್ಕಳಿಗೆ ಸಿಗುವ ಸೌಲಭ್ಯಗಳನ್ನು ಕೊಡಿಸಲು ವಿಫಲರಾದವರೇ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ನಲ್ಲಿ ಇವತ್ತಿನ ದಿವಸ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ವತಿಯಿಂದ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರ್ತಕ್ಕಂಥ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರಿಗೆ ಒಂದು ದಿವಸದ ಅರಿವಿನ ಕಾರ್ಯಕ್ರಮ ಅಂತಕ್ಕಂಥದ್ದು ವಿನೂತನವಾಗಿ ಇಟ್ಕೊಂಡಿದ್ವಿ. ಇದು ಬೀದರಿಂದ ಚಾಮರಾಜನಗರವರೆಗೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಒಂದು ವಿಕಲಚೇತನ ಮಕ್ಕಳಿಗೆ ಅವ್ರಿಗೆ ಗುರುತಿಸ್ತಕ್ಕಂಥ ಕೆಲಸ, ಅವರಿಗೆ ಗುರುತಿನ ಚೀಟಿ ಕೊಡ್ತಕ್ಕಂಥದ್ದು ಇರ್ಬೋದು, ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಸಕಾಲದಲ್ಲಿ ಸಿಗಬೇಕನ್ನೋ ಸದುದ್ದೇಶದೊಂದಿಗೆ ಈ ಥರ ಒಂದು ಅರಿವಿನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಈ ಒಂದು ಬೀದರ್ ಜಿಲ್ಲೆಯಿಂದ ಆರಂಭಿಸುವ ಮೂಲಕ ರಾಜ್ಯದ ಉದ್ದಗಲಕ್ಕೂ ಮಾಡಿ ಪ್ರತಿಯೊಂದು ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮಗುವಿಗೆ ಸಹಿತ ಸೌಲಭ್ಯಗಳು ಸಿಗಬೇಕು, ಆ ದಿಶೆಯಲ್ಲಿ ಎಲ್ಲರೂ ಕಾರ್ಯೋನ್ಮುಖ ಆಗಬೇಕು ಅನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮ ರೂಪಿಸಿದೆ. ಇತ್ತೀಚೆಗೆ ಇಹಲೋಕವನ್ನ ತ್ಯಜಿಸಿದ ಜನಧನಿ ಪತ್ರಿಕೆಯ ವರದಿಗಾರ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದ ರೇವಣಸಿದ್ದಯ್ಯ ಹೆಡಗಾಪುರ್ ಅವರ ಶ್ರದ್ಧಾಂಜಲಿ ಸಭೆಯನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಮಾತನಾಡಿ, ನಮ್ಮ ಪತ್ರಿಕೆಗಳಿಗೆ ವರದಿಗಾರರು ತಾಯಿ ಬೇರಿದ್ದಂತೆ ಅಂತ ನಮ್ಮನ್ನು ಅಗಲಿರುವಂಥ ರೇವಣಸಿದ್ದಯ್ಯ ಹೆಡಗಾಪುರ್ ಅವರು 30 ವರ್ಷಗಳ ಕಾಲ ವರದಿಗಾರರಾಗಿ ಪತ್ರಿಕೆಯ ತಾಯಿ ಬೇರಾಗಿ ಕೆಲಸ ಮಾಡಿದ್ರು. ಇಂದು ನಾವು ಆ ತಾಯಿ ಬೇರನ್ನ ಕಳೆದುಕೊಂಡಿದ್ದೇವೆ ಅಂತ ಸಂತಾಪವನ್ನು ಸೂಚಿಸಿದ್ರು. ಈಗ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ಈ ಲೋಕದ ಲೌಕಿಕ ಶರೀರ ಬಿಟ್ಟು ಅವರು ಇದಾದರು. 94ನೇ ವಯಸ್ಸಿನಲ್ಲಿ ಅವರು ನಿಧನರಾಗಿದ್ದಾರೆ. ಅವರು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಬೆಳೆಸಿದ್ದಾರೆ. ಅವರು ಸುಮಾರು ಮೊದಲಿನಿಂದ ಇವತ್ತಿನವರೆಗೆ ಒಂದು 50 ವರ್ಷ ಆಯಿತು ರಾಜಕೀಯದಲ್ಲೇ ಇದ್ದಾರೆ, ಒಳ್ಳೆಯ ಅಧಿಕಾರದಲ್ಲಿದ್ದಾರೆ. ಅವರು ಎಲ್ಲ ಕ್ಷೇತ್ರಗಳಲ್ಲಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ವೀರಶೈವ ಮಹಾಸಭೆಯದು ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಅವರು ಸಾದರ ಸಮಾಜ, ಲಿಂಗಾಯತ ಸಮಾಜದಾಗೆ ಒಂದು ಗುಂಪು, ಅದರದ್ದು ಅವರು ಮುಖಂಡರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂಡಸ್ಟ್ರಿಗಳಲ್ಲಿ ಮಾಡಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಪ್ರೈಮರಿ ಹಿಡ್ಕೊಂಡು ಉನ್ನತ ಶಿಕ್ಷಣದವರೆಗೆ ಅವರು ಶಿಕ್ಷಣಗಳನ್ನು ನಡೆಸಿದ್ದಾರೆ. ಅವರು ರಾಜಕೀಯ ಕುಟುಂಬದವರು ಹೌದು, ಸಾಮಾಜಿಕನೂ ಹೌದು, ಸಾಂಸ್ಕೃತಿಕನೂ ಹೌದು. ಅಂಥ ಒಬ್ಬ ಧೀಮಂತ ಲಿಂಗಾಯ ಅವರ ಆತ್ಮಕ್ಕೆ ಶಾಂತಿ ಕೋರ್ತೀವಲ್ಲ, ಇದು ನಮ್ಮದು ಲೌಕಿಕ. ಆಧ್ಯಾತ್ಮಿಕ ದೃಷ್ಟಿಯಿಂದ ಆತ್ಮ ಅಂದರೆ ಶಾಂತಿ, ಶಾಂತಿಯುತವಾಗಿ ಇದ್ದಿದ್ದೇ ಆತ್ಮ. ಆತ್ಮ ಎಂದು ಅಶಾಂತ ಅಲ್ಲ.
ಎಲ್ಲರಲ್ಲಿ ಆತ್ಮ, ನಿಮ್ಮ ಎಲ್ಲರಲ್ಲಿ ಇರ್ತಕ್ಕಂಥ ಆತ್ಮ ಶಾಂತಿಯ ಆತ್ಮ. ಅದಕ್ಕೆ ಶಾಂತಿ ಕೋರೋದಿಲ್ಲ, ಯಾವಾಗಲೂ ಶಾಂತ. ಈ ಶರೀರದಾಗ ಬಂದಾಗ ಶಾಂತ ಆಗ್ತದೆ. ಈ ಶರೀರ ಇರ್ತಾರ ಬೇರೆ ಬೇರೆ ಚಟುವಟಿಕೆಯಲ್ಲಿ ಆತ್ಮ ಅಶಾಂತ ಆಗ್ತದೆ ವಿನ ಅದು ಎಂದೂ ಅಶಾಂತವಾಗಿ ಅಲ್ಲ. ಅಂಥ ಒಬ್ಬ ನಮ್ಮ ಜೊತೆಗೆ ಕೆಲಸ ಮಾಡಿದಂಥವರು ತಮ್ಮ ಆತ್ಮವನ್ನು ಈ ಲೌಕಿಕ ಶರೀರವನ್ನು ಬಿಟ್ಟು ಹೋಗಿದ್ದಾರೆ. ನಾವು ಯಾಕೆ ನೆನೆಸ್ಕೊಳ್ಬೇಕಾಗ್ತದೆ? ಸತ್ತವ್ರಿಗೆ ಯಾಕೆ ನೆನೆಸ್ತೀವಿ? ಸತ್ತವ್ರ ಸಲುವಾಗಿ ನೆನೆಸೋದಿಲ್ಲ, ಅವ್ರು ಮಾಡಿದಂಥ ಕಾರ್ಯದ ನೆನಪು ಬರ್ತದೆ. ಅವರು ವರದಿಗಾರರಾಗಿ 30 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಪತ್ರಿಕೆರ್ತರು ಒಂದು ನೆನಪಿಡಬೇಕು, ವರದಿಗಾರರಂದರೆ ಪತ್ರಿಕೆಯ ಬೇರು, ತಾಯಿ ಬೇರು ಎದಕ್ಕಂತಾರೆ ಆ ರೀತಿ ಮದರ್ ರೂಟ್, ತಾಯಿ ಬೇರು ಇದ್ದಂಗೆ ಅವರು. ಅದು ಇದ್ದರೆ ಗಿಡ ಬೆಳೆಯುತ್ತದೆ. ವರದಿಗಾರ ಇಲ್ಲದೆ ಪತ್ರಿಕೆ ಬೆಳೆಯೋದಿಲ್ಲ. ನಾವು ಪತ್ರಕರ್ತರು, ಅಧ್ಯಕ್ಷ ಆದವರು ವರದಿಗಾರ ಅಂದರೆ ನಮ್ಮ ನೌಕರ ಅಂತ ಅರ್ಥ ಮಾಡ್ತೀವಿ. ಆದರೆ ವರದಿಗಾರರು ಯಾವಾಗಲೂ ಪತ್ರಿಕೆ ತಾಯಿ ಬೇರು, ಅವರಿದ್ದರೇ ಆ ಗಿಡ ಬೆಳೆಯೋದು. ಅದು ಯಾವಾಗಲೂ ಯಾವುದೇ ಪತ್ರಿಕೆ ಸರಿಯಾಗಿ ಬೆಳೆದದೆ ಅಂತ ಅರ್ಥ ಮಾಡಬೇಕಾದ್ರೆ ಆ ಪತ್ರಿಕೆ ವರದಿಗಾರರು ಒಳ್ಳೆಯವರಿದ್ದಾರೆ ಅಂತ ಅರ್ಥ. ಪತ್ರಿಕೆ ಸಂಪಾದಕ ಒಳ್ಳೆಯವಿದ್ದಾನೆ ಅಥವಾ ಪತ್ರಕರ್ತ ಪಬ್ಲಿಷರ್ ಒಳ್ಳೆಯವಿದ್ದಾನೆ ಅಂತ ಅಲ್ಲ. ಮತ್ತು ಪತ್ರಕರ್ತರಿಗೆ ಯಾರೂ ಜಬರ್ದಸ್ತಿ ಮಾಡಿ ನೀವು ಪತ್ರಕರ್ತರಾಗ್ರಿ ಅಂತ ಹೇಳಿಲ್ಲ. ಅದು ಹೇಳ್ತಾರಲ್ಲ, ಹಳ್ಳಿ ತಲೆ ತಿಂಡಿ ಹೆಚ್ಚಿಗಾಗಿ ನಾವು ಮಾಡಿದ್ದೇವೆ ಅಂತ. ನಮ್ಮ ಸೊಕ್ಕಿಲ್ ನಾವು ಪತ್ರಕರ್ತರಾಗಿದ್ವಿ, ನಮ್ಗೆ ಯಾರೂ ಪತ್ರಕರ್ತರಾಗ್ರಿ ಅಂತ ಹೇಳಿಲ್ಲ. ಅದು ಆಗಿದ್ಕ ಅದನ್ನು ನಾವು ನಿಭಾಯಿಸಬೇಕು. ಅದಕ್ಕೆ ನಮ್ಮ ವರದಿಗಾರರು ಹೋಗ್ಯಾರಂದರೆ ಪತ್ರಿಕೆ ಒಂದು ಬೇರು ಕಟ್ಟಾದಂಗೆ, ಪತ್ರಿಕೆಗೆ ಅಂತ ಮತ್ತೊಂದು ಬೇರು ಹುಟ್ಟಿಸ್ಬೇಕು. ಪತ್ರಿಕೆ ಬೇರೆ, ವರದಿಗಾರ. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿ ಮಾತೋಶ್ರೀ ಪೂಜ್ಯ ಡಾಕ್ಟರ್ ದಾಕ್ಷಿಣಿ ಅಪ್ಪಾಜಿಯವರು ಪ್ರತಿಷ್ಠಿತ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮುತ್ಯನ ಬಬಲಾದಾನ ಶ್ರೀ ಗುರು ಚನ್ನವೀರೇಶ್ವರ ವಿರಕ್ತ ಮಠದ ಪೀಠಾಧಿಪತಿ ಪೂಜ್ಯ ಗುರುಪಾದಲಿಂಗ ಮಹಾಶಿವಯೋಗಿಗಳು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾಗೂ ಶಾಸಕರಾದ ಶಶಿಲ್ ಜಿ ನಮೋಶಿ ಅವರನ್ನ ಕಲಬುರಗಿ ನಗರದ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿರುವ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ನಡೆದ ಶರಣಬಸವ ವಿಶ್ವವಿದ್ಯಾಲಯದ 7ನೇ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದರು. ಗೌರವ ಡಾಕ್ಟರೇಟ್ನ 3ನೇ ಪುರಸ್ಕೃತರಾದ ಖಾಜಾ ಬಂದೆ ನವಾಜ್ ದರ್ಗಾದ ಸಜ್ಜದ್ ನಶೀನ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನ್ ಅವರಿಗೆ ಗೈರು ಹಾಜರಿಯಲ್ಲಿ ಕೂಡ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಮೊದಲ ಬಾರಿಗೆ ವಿಶ್ವವಿದ್ಯಾಲಯವು ಪುರುಷ ಮತ್ತು ಮಹಿಳಾ ಪದವೀಧರರಲ್ಲಿ ವಿಶ್ವವಿದ್ಯಾಲಯದ ಅತಿ ಹೆಚ್ಚು ಅಂಕಗಳನ್ನು ಪಡೆದವರಿಗೆ 2 ನಗದು ಪ್ರಶಸ್ತಿಗಳು, ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರ ಹೆಸರಿನಲ್ಲಿ ಸ್ಥಾಪಿಸಲಾದ ಚಿನ್ನದ ಪದಕವನ್ನು ನೀಡಿತು. 7ನೇ ಘಟಿಕೋತ್ಸವದಲ್ಲಿ MSc ಗಣಿತದಲ್ಲಿ ಪ್ರಥಮ ಸ್ಥಾನ ಪಡೆದ ಕುಮಾರಿ ಸಿಮ್ರಾ ನಿಶಾತ್ ಬಂದೆ ನವಾಜ್ ಕಲಗೇರಿ ಅವರು 9.95 CGPA ಅಂಕಗಳೊಂದಿಗೆ ಪದವಿ ಪಡೆದ ಮಹಿಳಾ ವಿದ್ಯಾರ್ಥಿಗಳಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದರು. ಬಿಟೆಕ್ ಮೆಕ್ಯಾನಿಕಲ್ನಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ರಾಹುಲ್ ಅವರು 9.76 CGPA ಅಂಕಗಳೊಂದಿಗೆ ಪುರುಷರಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇವರಿಬ್ಬರಿಗೂ ಕೂಡ ತಲಾ 21,000 ರೂಪಾಯಿ ನಗದು ಬಹುಮಾನ, ಚಿನ್ನದ ಪದಕ ಮತ್ತು ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜೈಲಿನಲ್ಲಿ ಅಕ್ರಮವಾಗಿ ಕೈದಿಗಳು ಮೊಬೈಲ್ ಇಟ್ಟುಕೊಂಡಿರುವುದು ತಪಾಸಣೆ ವೇಳೆ ಬೆಳಕಿಗೆ ಬಂದಿದೆ. ಕಾರವಾರ ಜಿಲ್ಲಾ ಕಾರಾಗೃಹದಲ್ಲಿ ಮತ್ತಷ್ಟು ಮೊಬೈಲ್ಗಳು ಕೈದಿಗಳ ಬಳಿ ಸಿಗ್ತಾ ಇವೆ. ಪ್ರಭಾರ ಜೈಲು ಅಧೀಕ್ಷಕ ಮಲ್ಲಿಕಾರ್ಜುನ್ ಕೊಣ್ಣೂರು ಅವರು ಜೈಲಿನಲ್ಲಿ ತಪಾಸಣೆ ನಡೆಸಿದ್ದಾಗ 7 ಮೊಬೈಲ್ಗಳು ಸೇರಿ ಇನ್ನೂ ಹಲವು ನಿಷೇಧಿತ ವಸ್ತುಗಳು ಕಂಡು ಬಂದಿವೆ. ಜೈಲಿನಲ್ಲಿ ಒಂದೇ ವಾರದಲ್ಲಿ 2 ಬಾರಿ ಗಲಾಟೆ ನಡೆದಿದ್ದು ಮಾದಕ ಪದಾರ್ಥ ಕೊಡಲಿಲ್ಲ ಎಂಬ ಕಾರಣಕ್ಕೆ ಗಲಾಟೆ ಮಾಡಿದ್ರು. ಜೈಲರ್ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ರು. ಕಂಪ್ಯೂಟರ್, ಟಿವಿ ಒಡೆದು ಹಾಕಿದ್ರು. ಈ ಹಿನ್ನೆಲೆ ಜೈಲು ಅಧಿಕಾರಿಗಳು ಬಾರಕಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿದಾಗ ನಿಷೇಧಿತ ವಸ್ತುಗಳು ಪತ್ತೆಯಾಗಿವೆ. ಇನ್ನು ಘಟನೆ ಸಂಬಂಧ ಶಹರ್ ಠಾಣೆಯಲ್ಲಿ ಜೈಲರ್ ದೂರು ದಾಖಲಿಸಿದ್ದಾರೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಭಾನುವಾರ ನಡೆದ ಕಾಂಗ್ರೆಸ್ ರ್ಯಾಲಿಯಲ್ಲಿ ಮೋದಿ ನಿಮ್ಮ ಸಮಾಧಿಯನ್ನು ಇಂದು ಅಲ್ಲದಿದ್ದರೆ ನಾಳೆ ಅಗೆಯಲಾಗುತ್ತೆ ಎಂಬ ಘೋಷಣೆಗಳು ಕೇಳಿಬಂದ ಹಿನ್ನೆಲೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ನಾಯಕರು ಲೋಕಸಭೆ ರಾಜ್ಯಸಭೆಯಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದರು. ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ JP ನಡ್ಡಾ ಈ ವಿಷಯವನ್ನು ಪ್ರಸ್ತಾಪಿಸಿ ಸೋನಿಯಾ ಗಾಂಧಿ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿದ ಕಿರಣ್ ರಿಜಿಜು ಕಾಂಗ್ರೆಸ್ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ಸಮಾಧಿ ಅಗೆಯುವ ಬಗ್ಗೆ
ಚರ್ಚೆ ನಡೆಸಿದೆ. ಈ ಮೂಲಕ ಕಾಂಗ್ರೆಸ್ ರಾಜಕೀಯ ಕೀಳು ಮಟ್ಟವನ್ನು ತಲುಪಿದೆ. ಈ ದೇಶಕ್ಕೆ ಇದಕ್ಕಿಂತ ನಾಚಿಕೆಗೇಡಿನ ಮತ್ತು ದುರಾದೃಷ್ಟಕರ ಘಟನೆ ಇನ್ನೊಂದಿಲ್ಲ. ಈ ಘಟನೆಗೆ ಪಕ್ಷದ ನಾಯಕತ್ವ ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ರು. ಕಿರಣ್ ರಿಜಿಜು ಕ್ಷಮೆ ಯಾಚಿಸುವ ಬಗ್ಗೆ ಮಾತನಾಡಿದಾಗ ಸದನದಲ್ಲಿ ಹಾಜರಿದ್ದ ಇತರ ಸದಸ್ಯರು ಮತ್ತು ಸಚಿವರು ಸಾವಿರ ಬೆಂಬಲಕ್ಕೆ ನಿಂತರು. ಅರ್ಜುನ್ ರಾಮ್ ಮೇಘವಾಲ್, ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಮತ್ತು ಅನೇಕ ಬಿಜೆಪಿ ಸಂಸದರು ಕಾಂಗ್ರೆಸ್ ಕ್ಷಮೆ ಯಾಚಿಸಬೇಕು ಅಂತ ಒಮ್ಮತದಿಂದ ಒತ್ತಾಯಿಸಿದರು. ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ನಲ್ಲಿ.